ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮಾದಿಗ ಸಮುದಾಯದವರು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಬುಧವಾರ ಮಾರ್ಚ್ 11ರಂದು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದರೂ ಸಹ ರಾಜ್ಯ ಸರ್ಕಾರ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಸಮುದಾಯದ ಹಿರಿಯ ಮುಖಂಡರಾದ ವೈ. ಗೋವಿಂದ ರಾಜುಲು ವರಿಕೇರಿ ಅವರು ಕಳೆದ 35 ವರ್ಷಗಳಿಂದ ಮಾದಿಗ ಸಮುದಾಯವು ತಮ್ಮ ಹಕ್ಕಿನ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ವಿವಿಧ ಸಮುದಾಯದ ಬೆಂಬಲಿಗರು ಭಾಗವಹಿಸಿದ್ದರು. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಲಿದಾನಗಳನ್ನು ಮಾಡ್ಕೊಂತ ಬಂದ್ರು ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರನೇ ರಚನೆ ಮಾಡತಕ್ಕಂತ ಸದಾಶಿವ ಆಯೋಗ ಇರ್ಬೋದು. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಬಿನೆಟ್ ಅದು ಅನುದಾನಿತ ಎಲ್ಲ ಒಂದು ರೀತಿ ಮಾದಿಗರು ನಂಬರ್ 1 ಮಾದಿಗರಿಗೆ ಸಿಗಬೇಕಾದಂತ ಹಕ್ಕುಗಳು ಸಿಗ್ತಾ ಇಲ್ಲ ಅಂತ ಇವತ್ತು ಸರ್ಕಾರ ಮಟ್ಟಕ್ಕೆ ಗೊತ್ತಾಗಿದೆ. ಹಂಗಾಗಿ ಇವತ್ತು ಹುನ್ನಾರ ನಡೀತಾ ಇದೆ. ಇವತ್ತು ಮಾದಿಗರಿಗೆ ಏನೆಲ್ಲ ಹಕ್ಕುಗಳು ನಾವು ಕೊಟ್ಟಂದ್ರೆ ನಾವು ರಾಜಕಾರಣಿ ಮಾಡಿ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದು 27ನೇ ತಾರೀಕಿಗೆ ನಮ್ಮ ಹೋರಾಟಕ್ಕೆ ಅಂಜೆ ಫ್ರೀಡಂ ಪಾರ್ಕ್ ನಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡ ಮೇಲೆ ಇವ್ರು ತೀರ್ಮಾನ ತಗೊಂಡ ಅಂತ ಹೇಳಿ ನಮ್ಮನ್ನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ತಾರತಮ್ಯ ಮುಂದರ್ತಾ ಬಂದ್ರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಧುಗಳೇ, ನಮ್ಮ ಪರವಾಗಿ 27ನೇ ತಾರೀಕಿಗೆ ಏನನ್ನ ನಮಗೆ ಸದಾಶಿವ ಆಯೋಗ ವರದಿ ಏನು ಕ್ಯಾಬಿನೆಟ್ ನಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಇವತ್ತು ರಾಜಕಾರಣಿಗಳು ಮಾದಿಗ ಸಮುದಾಯ ಪರವಾಗಿ ವಿಜಯನಗರ ಜಿಲ್ಲೆಯಲ್ಲಿ ನಿಂದಿರಬೇಕಾಗ್ತದೆ. ಇಲ್ಲಾಂದ್ರೆ ಮಾದಿಗ ಸಮಾಜ ಕೇರಿಯಲ್ಲಿ ನಾವು ರಾಜಕಾರಣಿಗಳು ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜಕಾರಣ ಮೇಲೆ ಮಾದಿಗ ಸಮಾಜ ಮೇಲೆ ರಾಜ್ಯ ಮಾಡಕ್ಕೆ ನಿಮ್ಗೆ ಅಧಿಕಾರ ಬೇಕು. ಮತ್ತು ನಾವಿಲ್ಲಿ ಬಂದು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಯಾರು ಸಾಥ್ ಕೊಡ್ತಾ ಇದ್ದಾರೆ? ರಾಜಕಾರಣಿಗಳು ವಿಜಯನಗರ ಜಿಲ್ಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ಮಾದಿಗ ಸಮುದಾಯ ಪರವಾಗಿ ನಿಂದಿರ್ರಿ. ನಾವು ಮಾದಿಗ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಜಿಲ್ಲೆ ಬಂದ್ ಮಾಡ್ತೀವಿ. ನಾವು ರಾಜಕಾರಣಿಗಳು ಬಂದು ನಮ್ಮ ಪರವಾಗಿ ನಿಂತಿರ್ತಾರ, ನಾವು ಮಾದಿಗ ಸಮಾಜ ಪರವಾಗಿ ನಿಂತಿರ್ತೀವಿ. ಇಲ್ಲಾಂದ್ರೆ ನಮ್ಮ ಕೇರಿಗಳಾಗ ಯಾರು ರಾಜಕಾರಣಿ ಬಿಟ್ಕೊಳ್ಳೋದಿಲ್ಲ. ಜೈ ಹಿಂದ್, ಜೈ ಮಾದಿಗ.